ನಮಸ್ಕಾರ ಗುರು. ಎಕ್ಸ್ಟ್ರಾ ಇನ್ನಿಂಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಭಾರತ ವರ್ಸಸ್ UAE ಅಂದ್ರೆ ನಿನ್ನೆ ಏಷ್ಯಾ ಕಪ್ ಸ್ಟಾರ್ಟ್ ಆಗಿತ್ತು. ಬಟ್ ನಮ್ಮ ಭಾರತ ತಂಡದ ಏಷ್ಯಾ ಕಪ್ ಅಭಿಯಾನ ಇವತ್ತಿಂದ ಸ್ಟಾರ್ಟ್ ಆಯ್ತು. ಅದು ಮೊದಲ ಪಂದ್ಯ UAE ವಿರುದ್ಧ ಗುರು. ಏನಂದ್ರೆ ನಮ್ಮ ಭಾರತ ತಂಡ UAE ವಿರುದ್ಧ ಭರ್ಜರಿಯಾಗಿ ಗೆಲ್ತು, ಹೆವಿ ರೆಕಾರ್ಡ್ ಎಲ್ಲ ಕ್ರಿಯೇಟ್ ಮಾಡಿದ್ರು. ಅದೆಲ್ಲ ಓಕೆ ಗುರು. ಬೇಜಾರಾಗೋ ವಿಷಯ ಒಂದ್ ಹೇಳ್ತೀನಿ ಕೇಳಿ. ಫಸ್ಟ್ಗೆ ಬೇಜಾರಾಗೋ ವಿಷಯ ಯಾಕೆ ಗುರು ಅಂತ ಅಂದ್ರೆ, ಏನ್ ಗೊತ್ತಾ, ಇವಾಗ ಲೋ ಪ್ರೊಫೈಲ್ ಟೀಮ್ ಜೊತೆ ಆಡ್ತೀವಲ್ವಾ, ಆ ಟೈಮಲ್ಲಿ ನಮ್ಮ ಭಾರತ ತಂಡ ಟಾಸ್ ಗೆದ್ರೆ ಗುರು ಬ್ಯಾಟಿಂಗೇ ತಗೊಳಲ್ಲ. ಯೂಶಲಿ ಅಂದ್ರೆ ಬ್ಯಾಟಿಂಗ್ ತಗೊಂಡು ದಡಬಡ ಅಂತ ಹೊಡಿಬೇಕು ಗುರು, ನಮ್ಗೂ ನೋಡಕ್ ಮಜಾ ಇರುತ್ತೆ ಅಂತ. ಏನಂತೀರಾ? ಇವತ್ತು ಈ ಕಡೆ ಸ್ಕೈ ಅವರು ಟಾಸ್ ಗೆಲ್ತಾರೆ, ಬೌಲಿಂಗ್ ತಗೋತಾರೆ. ಅಂದ್ರೆ ಬ್ಯಾಟಿಂಗ್ ತಗೊಂಡ್ರೆ ಮಜಾ ಇರುತ್ತೆ ಅಂತ ಗುರು. ಏನೋ ಗೊತ್ತಿಲ್ಲ, ಇವಾಗ ಓಮನ್ ವಿರುದ್ಧ ಏನಾದ್ರು ಮ್ಯಾಚ್ ಇರುತ್ತಲ್ವಾ, ಆ ಟೈಮಲ್ಲಿ ಗುರು ಅಟ್ಲೀಸ್ಟ್ ಏನಾದ್ರು ನಾವು ಟಾಸ್ ಗೆದ್ರೆ ಬ್ಯಾಟಿಂಗ್ ತಗೊಳ್ಳಿ ಅಂತ ಆತರ. ಯಾಕಂತಂದ್ರೆ ಮಜಾ ಇರುತ್ತೆ ನೋಡಕ್ಕೆ ಅಂತ. ಇಲ್ಲ ಅಂದ್ರೆ ಹೆಂಗಾಗ್ಬಿಡುತ್ತೆ, ಇದು ಈ ತರದ್ದು ಇವತ್ತು ಏನಾಯ್ತಲ್ಲ ನಮ್ಮ ಭಾರತ ತಂಡ ಗೆದ್ದಿರೋದು, ಈ ತರ ಒನ್ ಸೈಡೆಡ್ ಮ್ಯಾಚ್ ನೋಡಕ್ಕೆ ಸಿಗಲ್ಲ ಗುರು ಅನ್ನೋ ತರ. ಯಾಕಂತಂದ್ರೆ ಈ ಇಂಡಿಯಾ ವರ್ಸಸ್ ಶ್ರೀಲಂಕಾ ಏಷ್ಯಾ ಕಪ್ ಫೈನಲ್ ಏನ್ ನಡೀತಲ್ಲ, ಸೇಮ್ ಟು ಸೇಮ್ ಹಂಗೆ ಅನ್ನೋ ತರ ಗುರು. 57 ರನ್ಗೆ ಆಲ್ಔಟ್ ಆಗ್ತಾರೆ UAE ಅವರು. ನಮ್ಮವ್ರಂತೂ 4.3 ಓವರಲ್ಲಿ 60 ರನ್ ಹೊಡೆದ್ಬಿಟ್ಟು ಮುಗಿಸ್ಬಿಡ್ತಾರೆ ಅಂತ. ಇದೊಂಥರ ಇಂಡಿಯಾ ಭಾರತ ತಂಡ ಹಿಸ್ಟ್ರಿನೇ ಬರೀತು. ಬಾಲ್ಸ್ ರಿಮೈನಿಂಗ್ ಇರೋದ್ರಲ್ಲಿ ಅಂದ್ರೆ 4.3 ಓವರಲ್ಲೇ ಮುಗಿಸಿದಾರಲ್ವಾ, ಇದು ಭಾರತದ ಅತಿ ದೊಡ್ಡ ಒಂದು ಗೆಲುವು ಅಂತ ಹೇಳ್ಬೋದು ಗುರು. ಆಮೇಲೆ UAE ತಂಡ ಏನ್ 57 ರನ್ ಆಲ್ಔಟ್ ಆದ್ರಲ್ಲ, ಸೊ ಅದು ನಮ್ಮ ಭಾರತ ತಂಡದ ವಿರುದ್ಧ ಲೋಯೆಸ್ಟ್ ಟೋಟಲ್ ಗುರು. ಆ ತರ ಒಂದ್ ಏನೇನೋ ರೆಕಾರ್ಡ್ಸ್ ನಡೆದಿದೆ ಇವತ್ತು. ಇನ್ನು ಈ ಒನ್ ಸೈಡೆಡ್ ಮ್ಯಾಚ್ ಬಗ್ಗೆ ಹೇಳೋದಾದ್ರೆ ಗುರು, ಅಂಥದ್ದೇನಿರ್ಲಿಲ್ಲ. ಬಟ್ ಭಾರತ ತಂಡ ಬಲಿಷ್ಠವಾದ ತಂಡ, ಏಷ್ಯಾ ಕಪ್ ಗೆಲ್ಲೋ ಫೇವರೇಟ್ ತಂಡ. ಈ ತರ ಬಲಿಷ್ಠವಾದ ತಂಡ ಟಕ್ಕರ್ ಕಡಕ್ಕೆ ಈ ಏಷ್ಯಾ ಕಪ್ ಅಲ್ಲಿರೋ ಯಾವುದೇ ಅಂದ್ರೆ ಏಷ್ಯಾದಲ್ಲಿರೋ ಯಾವುದೇ ತಂಡಕ್ಕೆ ಆಗಲ್ಲ ಗುರು. ತುಂಬಾ ಕಷ್ಟ ಅನ್ನೋ ತರ ತೋರಿಸ್ಕೊಡಕ್ಕೆ ಈ ಒಂದು ಮ್ಯಾಚ್ ಆಡಿದ್ರು ಅಂತ ಹೇಳ್ಬೋದು. ಅಂದ್ರೆ ಈ ಮ್ಯಾಚ್ ಅಲ್ಲಿ ತೋರಿಸ್ಕೊಟ್ರು ಅಂತ ಹೇಳ್ಬೋದು ಗುರು. ಯಾಕಂದ್ರೆ ಆ ತರ ಬಲಿಷ್ಠವಾಗಿ ಆಡಿದ್ರು ಅಂತ. ಬೌಲಿಂಗ್ ಅಲ್ಲಿ ಅಂತೂ ಯಬ್ಬಾ ದೇವ್ರೆ, ಯಾವ ಲೆವೆಲ್ಗೆ ಬೌಲಿಂಗ್ ಮಾಡುದು ಅಂದ್ರೆ, ಸ್ಪಿನ್ ಬೌಲಿಂಗ್ ಅಂತೂ ಸೈಕ್ ಆಗಿ ಮಾಡಿದ್ರು. ಆಮೇಲೆ ಬ್ಯಾಟಿಂಗ್ ಅಂತೂ ಗೊತ್ತಿರೋದೇ ಏನ್ ಅಂಥದ್ದೇನೂ ಇರ್ಲಿಲ್ಲ. ಸ್ಕೋರ್ ಕೂಡ ಸೊ ಸಟ್ಬಡ್ ಹುಡುಮ್ ಅಂತ ಮುಗಿಸಿದ್ರು. ಫಸ್ಟ್ ಏನಂದ್ರೆ ಈ ಕಡೆ ನಮ್ಮ ಸ್ಕೈ ಅವರು ಟಾಸ್ ಗೆಲ್ತಾರೆ, ಗೆದ್ಬಿಟ್ಟು ಸೀದಾ ಬೌಲಿಂಗ್ ತಗೋತಾರೆ. ಪ್ಲೇಯಿಂಗ್ ಎಲೆವನ್, ಎಲ್ಲಾರ ಕಣ್ಣು ಪ್ಲೇಯಿಂಗ್ ಎಲೆವನ್ ಮೇಲೆ ಇತ್ತು. ಏನಾದ್ರು ಡಿಫ್ರೆಂಟ್ ಆಗಿ ಮಾಡ್ತಾರೆ ಏನ್ ಕತೆ ಅಂತ. ಡಿಫ್ರೆಂಟ್ ಆಗಿ ಮಾಡಿದ್ರು ಗುರು ಹೇಳ್ಬೇಕು ಅಂದ್ರೆ. ಯಾಕಂತಂದ್ರೆ ಸಂಜು ಸ್ಯಾಮ್ಸನ್ ಮಿಡಲ್ ಆರ್ಡರ್ ಬ್ಯಾಟ್ಸ್ಮನ್ ಇವಾಗ ಓಪನಿಂಗ್ ಅಲ್ಲಿ ಆಡಿಸ್ತಾ ಇದ್ರು. ಬಟ್ ಇವಾಗ ಮಿಡಲ್ ಆರ್ಡರ್ ಬ್ಯಾಟ್ಸ್ಮನ್, ಈ ಕಡೆ ಶುಭ್ಮನ್ ಗಿಲ್ ಓಪನಿಂಗ್ ಆಡ್ತಾ ಇರೋದ್ರಿಂದ ಅದು ಒಂದು ಚೇಂಜಸ್ ಆಯ್ತು. ಆಮೇಲೆ ಈ ಕಡೆ ಹರ್ಷದೀಪ್ ಗುರು, ಹರ್ಷದೀಪ್ ಇಲ್ಲದೆ ಇರೋದು ಒಂಥರ ಹುಬ್ಬೇರಿಸುವಂತದ್ದಾಗ್ಬಿಡ್ತು. ಯಾಕಂತಂದ್ರೆ ಭಾರತ ತಂಡಕ್ಕೆ ಹೈಯೆಸ್ಟ್ ವಿಕೆಟ್ ಟೇಕರೇ ಅವರು. T20 99 ಏನೋ ತೆಗ್ದಿದ್ದಾರೆ. ಒಂದ್ ತೆಗೆದ್ರೆ 100 ಆಗ್ತಿರೋದೇನೋ. ಬಟ್ ಈ ಪಂದ್ಯದಲ್ಲಿ ಆಡಿಸ್ಲಿಲ್ಲ. ಇನ್ನು ಈ ಕಡೆ UAE ಬ್ಯಾಟಿಂಗ್ ಬರ್ತಾರೆ, ಇಬ್ರು ಓಪನರ್ಸ್ ಗುರು. ಅವ್ರ ಮೇಲೆನೆ ಡಿಪೆಂಡ್ ಇವ್ರದ್ದು UAE ತಂಡ. ಯಾಕಂದ್ರೆ ಶರಾಫು ಮತ್ತೆ ಇನ್ನೊಬ್ರು ಅವರು ಕ್ಯಾಪ್ಟನ್ ಮೊಹಮ್ಮದ್ ವಸೀಮ್ ಅಂತ. ಸೊ ಇವ್ರಿಬ್ಬರ ಮೇಲೆ ಸ್ವಲ್ಪ ಜಾಸ್ತಿನೇ ಡಿಪೆಂಡ್ ಆಗ್ತಾರ ಅವರು. ಅಂದ್ರೆ ಓಪನಿಂಗ್ ಒಂದು 26 ರನ್ ಏನೋ ಬರುತ್ತೆ ಗುರು. ಗ್ಯಾಪ್ ಅಲ್ಲಿ ಫಸ್ಟ್ ಓವರ್ ನಮ್ಮ ಹಾರ್ದಿಕ್ ಪಾಂಡ್ಯ ಕ್ಲಚ್ ಪ್ಲೇಯರ್ ಅವರು ಫಸ್ಟ್ ಓವರ್ ಹಾಕ್ತಾರೆ, 10 ರನ್ ಏನೋ ಬರುತ್ತೆ. ಆಮೇಲೆ ಒಂದು 26 ಹೋಗ್ತಾರೆ. ನಮ್ಮ ಬುಮ್ರಾ ಅವರು ಸಖತ್ತಾಗಿ ಸೆಕೆಂಡ್ ಓವರ್ ಎಲ್ಲ ಮಾಡ್ತಾರೆ, ಚೆನ್ನಾಗೆಲ್ಲ ಆಯ್ತು. ಬಟ್ 26 ರನ್ ಹೋಗ್ತಾರೆ ಗುರು. ಅಲ್ಲಿವರೆಗೂ UAE ಟೀಮ್ ಏನೋ ಚೆನ್ನಾಗಿ ಆಡ್ಬೋದು ಗುರು. 150 ಏನಾದ್ರು ಹೊಡಿತಾರೇನಪ್ಪ ಅಂದ್ರೆ ಒಂಥರ ಆ ಮೊತ್ತ ರೆಸ್ಪೆಕ್ಟೆಡ್ ಸ್ಕೋರ್ ವರ್ಗು ಹೋಗ್ತಾರೆ ಅಂತ ಅನಿಸ್ತಾ ಇತ್ತು ಆ ಟೈಮಲ್ಲಿ. ಬಟ್ ನಮ್ಮ ಬುಮ್ರಾ ಬಿಡ್ಬೇಕಲ್ಲ ಗುರು. ಬುಮ್ರಾ ಕ್ಲಾಸಿಕ್ ಯಾರ್ಕರು, ಅದಂತೂ ಸೈಕ್ ಯಾರ್ಕರ್ ಅನ್ಕೊಳ್ಳಿ. ಯಾವುದೇ ಪ್ಲೇಯರ್ ಇರಲಿ ಗುರು, ಆಡಕ್ಕಾಗಲ್ಲ, ಬಿಟ್ಬಿಟ್ಟು ಹೋಗೋಣ ಅನ್ನೋ ತರನೇ ಇರ್ತಾರೆ. ಬಕ್ಕಂತ ಬೋಲ್ಡ್ ಆಗ್ಬೇಕ ಯಾರ್ಕರ್ಗೆ. ಸೊ ಅಲ್ಲಿ 1ನೇ ವಿಕೆಟ್ ಪತನ ಆಗುತ್ತೆ. ಇಲ್ಲಿವರೆಗೂ ಬುಮ್ರಾ ಏಷ್ಯಾ ಕಪ್ ಅಲ್ಲಿ ಗುರು ವಿಕೆಟ್ ರೇಸ್ ಹೋಗೇ ಇಲ್ಲ. ಸೊ ಫಸ್ಟ್ ವಿಕೆಟ್ ಅವರೇ ತೆಗಿತಾರೆ. ಆಮೇಲೆ ನಮ್ ವರುಣ್ ಅಣ್ಣ ಬರ್ತಾರೆ. ವರುಣ್ ಅಣ್ಣನೂ ಅವ್ರು ಚಮತ್ಕಾರ ತೋರಿಸ್ಬಿಟ್ಟು ಅವ್ರೊಂದು ವಿಕೆಟ್ ತೆಗಿತಾರೆ. ಸೊ ಓವರ್ ಆಲ್ ಆಗಿ ಪವರ್ ಪ್ಲೇ ಅಲ್ಲಿ ಗುರು 6 ಓವರ್ಸ್ಗೆ 41 for 2 ಇರ್ತಾರೆ. ಅಂದ್ರೆ ಪವರ್ ಪ್ಲೇ ಒಂದ್ ಲೆವೆಲ್ಗೆ ಚೆನ್ನಾಗಿ ಬಂತು ಗುರು ಅಂತಾನು ಹೇಳ್ಬೋದು. ಬಟ್ ಪವರ್ ಪ್ಲೇ ಆದ್ಮೇಲೆ ಏನಾಗುತ್ತೆ ಅನ್ನೋ ಗೊತ್ತಿಲ್ಲ ಈ UAE ತಂಡಕ್ಕೆ. ಆಮೇಲೆ ನಮ್ಮ ಭಾರತ ತಂಡದ ಬೌಲಿಂಗ್ ಅಲ್ಲಿ ಗೊತ್ತಲ್ಲ, ಸ್ಪಿನ್ನರ್ ಬರ್ತಾರೆ, ರೊಚ್ಗೆದ್ಬಿಟ್ಟು ಬೌಲಿಂಗ್ ಮಾಡೋರು. ಯಾಕಂದ್ರೆ ಮೇನು ವರುಣ್, ಕುಲ್ದೀಪ್, ಅಕ್ಷರ್ ಇರೋದ್ರಿಂದ ಸ್ಪಿನ್ ಮಾಂತ್ರಿಕರ್ ಅಂತ. ಈ ಕಡೆ ಕುಲ್ದೀಪ್ ಯಾದವ್ ಅಣ್ಣ ಯಪ್ಪಾ ದೇವರೇ, 9th ಓವರ್ ಗುರು 47 for 2 ಇರ್ತಾರೆ ಇವರು. ಯಾರು UAE ಅವರು. ಸಡನ್ ಆಗಿ 1 ಓವರ್ ಪಟ ಅಂತ 3 ವಿಕೆಟ್ ತೆಗಿಬೇಕಾ ನಮ್ಮ ಕುಲ್ದೀಪ್ ಅಣ್ಣ. ಅಂದ್ರೆ 47 ರನ್ಗೆ 2 ವಿಕೆಟ್ ಇರೋರು ಸೀದಾ 57 ರನ್ಗೆ ಆಲ್ಔಟ್ ಆಗ್ಬಿಡ್ತಾರೆ ಅಂತ. ಇದೊಳ್ಳೆ ಕಥೆ ಆಯ್ತಲ್ಲ ಅಂತ. ಈ ಕಡೆ ನಮ್ಮ ಕುಲ್ದೀಪ್ ಅಣ್ಣ ಉಸಿರಾಡಕ್ಕೆ ಬಿಡ್ಲಿಲ್ಲ ಗುರು. ಅವ್ರಿಗೆ ಲೆಫ್ಟ್ ಹ್ಯಾಂಡ್ ಅವ್ರಿಗೆ ಅದೊಂದು ಗೂಗ್ಲಿ ಬರುತ್ತೆ ಗುರು, ಅದು ಮಾತ್ರ ಕ್ರೇಜಿ ಬೌಲ್ ಅಂತ ಹೇಳ್ಬೋದು. ಸೊ ಆ ತರ ಕುಲ್ದೀಪ್ ಅಣ್ಣ ಬೌಲಿಂಗು 2.1 2 ಓವರ್ ಹಾಕ್ಬಿಟ್ಟು 2 ಓವರ್ 1 ಬಾಲ್ ಹಾಕ್ಬಿಟ್ಟು 7 ರನ್ಗೆ 4 ವಿಕೆಟ್. ಇದು ಹೆಂಗಂತಂದ್ರೆ ಏಷ್ಯಾ ಕಪ್ ಅಲ್ಲಿ ನಮ್ಮ ಭೂವಿ ಅವ್ರದ್ದು ಒಂದು ಬೆಸ್ಟ್ ಫಿಗರ್ ಇದೆ ಗುರು, ಬೆಸ್ಟ್ ಬೌಲಿಂಗ್ ಫಿಗರ್ ಅಂತ ಹೇಳ್ತಾರೆ. ಆ ತರ 4 ಓವರ್ 4 ರನ್ 5 ವಿಕೆಟ್ ಇತ್ತು. ಇವಾಗ ಸೆಕೆಂಡ್ ಯಾವುದು ಅಂದ್ರೆ ನಮ್ಮ ಕುಲ್ದೀಪ್ ಯಾದವ್ದೇ ಇದೆ ಇವಾಗ ಸೆಕೆಂಡ್.
2.17 ರನ್ಸು 4 ವಿಕೆಟ್ಸ್ ತೆಗೆದಿದ್ದಾರೆ. ಇನ್ನು ಈ ಕಡೆ ಶಿವಮ್ ದೂಬೆ, ನಾನಿಲ್ಲಿ ಹರ್ಷಿತ್ ರಾಣನ ಆಡಿಸ್ತಾರೇನಪ್ಪ ಅನ್ಕೊಂಡೆ ನಮ್ಮ ಗಂಭೀರ್ ಅವ್ರು ಇರೋದ್ರಿಂದ. ಬಟ್ ಇಲ್ಲ, ದೂಬೆ ಅಣ್ಣ ಬಿಡುಗರು, ನಾನು ಕ್ರೇಜಿ ಬೌಲರ್, ಇವಾಗ ಕ್ರೇಜಿ ಬೌಲರ್ ಆಗಿದ್ದೀನಿ ಅಂತ ತೋರಿಸ್ಕೊಟ್ರು ಈ ಮ್ಯಾಚ್ ಅಲ್ಲಿ ಅಂತ. ಅಂದ್ರೆ 2 ಓವರ್ 4 ರನ್ 3 ವಿಕೆಟ್ ಗುರು. ಸೊ ಇವರೇಬ್ರೆ 7 ವಿಕೆಟ್ ತೆಗೆದ್ರು. ಈ ಕಡೆ ನಮ್ಮ ಅಕ್ಷರ್ ಪಟೇಲ್ಗೂ 1 ವಿಕೆಟ್, ಹಾರ್ದಿಕ್ ಪಾಂಡ್ಯ ಬಿಟ್ಟು ಎಲ್ಲರೂ ಪಟ ಅಂತ ವಿಕೆಟ್ ತೆಗೆದ್ರು. ನಮ್ಮ ಹಾರ್ದಿಕ್ ಪಾಂಡ್ಯ ಕ್ಲಚ್ ಮೂಮೆಂಟ್ ಅಲ್ಲಿ ತೆಗಿತಾರೆ ವಿಕೆಟ್, ಆ ತರ. ಸೊ ಓವರ್ ಆಲ್ ಆಗಿ ಬೌಲಿಂಗ್ ಪರ್ಫಾರ್ಮೆನ್ಸ್ ಸೈಕ್ ಆಗಿ ಬಂತು. ಸೊ ಒಂಥರ ಹೆಂಗಂದ್ರೆ 57 ರನ್ಗೆಲ್ಲ ಆಲ್ ಔಟ್ ಆಗ್ಬಿಟ್ರು, 58 ರನ್ ಟಾರ್ಗೆಟ್. ನಾನು ಮೊದ್ಲೇ ಹೇಳ್ದಂಗೆ ಈ ಕಡೆ ನಮ್ಮ ಅಭಿ ಅಣ್ಣ ಮತ್ತೆ ಶುಭ್ಮನ್ ಗಿಲ್ ಓಪನರ್ಸ್ ಬರ್ತಾರೆ. ಏನು ಇದು ಒಂಥರ ಹೆಂಗಂದ್ರೆ ಈಸಿ ಪೀಸಿ ಆಗಿ ಇವರು ಟಾರ್ಗೆಟ್ ಚೇಸ್ ಮಾಡ್ತಾರೆ ಅಂತ ಅನ್ಕೊಂಡಿದ್ವಿ. ಅದೇ ತರಾನೇ ಮಾಡಿದ್ರು ಗುರು. ಈ ಕಡೆ ನಮ್ಮ ಅಭಿ ಅಣ್ಣ ಅಂತೂ ಫಸ್ಟ್ 2 ಬಾಲಲ್ಲೇ 6, 4 ಎಲ್ಲ ಹೊಡೆದ್ಬಿಟ್ಟು ಹಂಗೆ ಸ್ಟಾರ್ಟ್ ಮಾಡ್ಬಿಟ್ರು. ಆ ಟೈಮಲ್ಲಿ ಇವ್ರು ಆಡ್ತಾ ಇದ್ದಿದ್ದು ನೋಡಿದ್ರೆ 10 ವಿಕೆಟ್ ಇಂದ ಈಸಿಯಾಗಿ ಗೆಲ್ತಾರೇನೋ, 4 ಓವರ್ ಮುಗಿಸ್ತಾರೇನೋ ಅಂತ ಅನ್ಕೊಂಡಿದ್ವಿ. ಬಟ್ ಅಲ್ಲಿ ಸಡನ್ ಆಗಿ ನಮ್ಮ ಅಭಿ ಅಣ್ಣ ಸ್ವಲ್ಪ ಇನ್ನೊಂದು 6 ಎಕ್ಸ್ಟ್ರಾ ಹೊಡಿಯೋಣ ಅಂತ ಹೋಗ್ಬಿಟ್ಟು ಔಟ್ ಆಗ್ತಾರೆ. ಬಟ್ ಅಲ್ಲಿವರೆಗೂ 15 ಬಾಲ್ 30 ರನ್ ಅವರೆಲ್ಲ ಅವ್ರದ್ದು ಕೆಲಸ ಮಾಡಿ ಮುಗಿಸಿರ್ತಾರೆ. ಈ ಕಡೆ ನಮ್ಮ ಸ್ಕೈ ಬಂದ್ಬಿಟ್ಟು ಫಸ್ಟ್ ಬಾಲ್ ಜೊಪ್ ಅಂತ ಒಂದು 6 ಎಲ್ಲ ಬರುತ್ತೆ. ಒಂಥರ ಕ್ರೇಜಿ ಇತ್ತು ನೋಡಕ್ಕೆ, ತುಂಬಾ ದಿನಗಳಾದ್ಮೇಲೆ ನೋಡ್ದಂಗಿತ್ತು ಗುರು ಆ ಒಂದು 6. ಸೊ ಸಖತ್ತಾಗಿ ಆಡ್ತಾರೆ, ಏನ್ ತೊಂದ್ರೆನೇ ಇರ್ಲಿಲ್ಲ. 4.3 ಬಾಲಲ್ಲಿ ಪಟ ಅಂತ 60 ರನ್ ನೋಡ್ಬಿಟ್ಟು ಮುಗಿಸೇ ಬಿಡ್ತಾರೆ ಮ್ಯಾಚು. ಏನಂದ್ರೆ 37 ದಿನಗಳ ನಂತರ ಒಂದು ಇಂಟರ್ನ್ಯಾಷನಲ್ ಮ್ಯಾಚ್ ನೋಡ್ತಾ ಇದೀವಿ. ಏನೋ ಒಂದು 2 ಗಂಟೆಲೆ ಮುಗ್ದಾಯ್ತು ಗುರು. 2 ಗಂಟೆ ಅಷ್ಟೇ ತಗೊಂಡ್ಬಿಟ್ರು ಇವರು, ಮ್ಯಾಚೇ ಮುಗಿಸ್ಬಿಟ್ರು ಗುರು. ಅಂದ್ರೆ ಇನ್ನೊಂದೇನಂದ್ರೆ ಕ್ರೇಜಿ ವಿಷಯ ಅಂದ್ರೆ 15 ಟಾಸ್ ಏನೋ ಸೋತಿದ್ವಿ ನಾವು ಕನ್ಸರ್ವೇಟಿವ್ ಆಗಿ. ಯಾವಾಗ ಸ್ಕೈ ಇರ್ಬೇಕಾದ್ರೆ ಇಂಗ್ಲೆಂಡ್ ವಿರುದ್ಧ ಆವಾಗ ಟಾಸ್ ಗೆದ್ದಿದ್ವಿ, ಮತ್ತೆ ಸ್ಕೈಯೇ ಬರ್ಬೇಕಾಯ್ತು ಟಾಸ್ ಗೆಲ್ಲಕ್ಕೆ. ಟಾಸು ಗೆದ್ರು, ಮ್ಯಾಚು ಗೆದ್ರು, ಎಲ್ಲ ಫಿನಿಶ್ ಆಗ್ಬಿಡ್ತು ಗುರು. ಒಟ್ನಲ್ಲಿ ಭಾರತ ತಂಡ ಈ ಮ್ಯಾಚ್ ಅಂತೂ ಈಸಿ ಪೀಸಿಯಾಗಿ ಗೆದ್ಬಿಟ್ರು. ಇನ್ನು ಈ ವಿಜಯದೊಂದಿಗೆ ಭಾರತ ತಂಡ ಬಲಿಷ್ಠವಾದ ತಂಡ ಸ್ಟೇಟ್ಮೆಂಟ್ ಅಂತೂ ಕೊಟ್ಟಾಗಿದೆ ಗುರು. ಸೊ ನೋಡ್ಬೇಕು ಏನ್ ಮಾಡ್ತಾರೆ ನೆಕ್ಸ್ಟ್ ಎಲ್ಲ ಅಂತ, ಮಜಾ ಇರುತ್ತೆ. ಅಂಡ್ ಈ ಒಂದು ಪಂದ್ಯದ ಬಗ್ಗೆ ನಿಮ್ಮ ಅನಿಸಿಕೆ ಏನಿದ್ರು ಪ್ಲೀಸ್ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಸ್ವಲ್ಪ ಬೋರ್ ಆಗಿರುತ್ತೆ, ಬಟ್ ಆದ್ರೂ ಏನಿದೆ ಏನಿಲ್ಲ ಅಂತ ಸ್ವಲ್ಪ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಅಂಡ್ ಇವತ್ತು ಲೈವ್ ಬರೋಕ್ ಆಗಲ್ಲ ಗುರು, ಅದಕ್ಕೆ ವಿಡಿಯೋ ಮಾಡ್ತಾ ಇದ್ದೀನಿ. ಸ್ವಲ್ಪ ಬಿಸಿ ಇರೋದ್ರಿಂದ ಲೈವ್ ನಾಳೆ ಸಿಗೋಣ ಲೈವ್ ಅಲ್ಲಿ ಅಂತ ಹೇಳ್ತಾ, ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ, ದಟ್ಸ್ ಇಟ್ ಫಾರ್ ದ ಡೇ. ಬಾಯ್. ಜೈ ಕರ್ನಾಟಕ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.